ಓಂ ಶಾಂತಿ. ಮುರಳಿಯ ದಿನಾಂಕ 14/12/2021. मीठे बच्चे, तुम अभी सच्चे सच्चे सत्संग में बैठे हो. तुम्हें सचखंड में जाने का मार्ग सत्य बाप बतला रहे हैं. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವೀಗ ಸತ್ಯ ಸತ್ಯ ಸತ್ಸಂಗದಲ್ಲಿ ಕುಳಿತಿದ್ದೀರಿ. ಸತ್ಯಖಂಡಕ್ಕೆ ಹೋಗುವ ಮಾರ್ಗ ಸತ್ಯ ತಂದೆ ನಿಮಗೆ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ, किस निश्चय के आधार पर पावन बनने की ताकत स्वतः आती है? ಯಾವ ನಿಶ್ಚಯದ ಆಧಾರದಿಂದ ಪಾವನ ಆಗುವ ಶಕ್ತಿ ಸ್ವತಃ ಬಂದ್ಬಿಡ್ತದೆ? उत्तर, यदि निश्चय हो कि इस मृत्यु लोक में अब हमारा यह अंतिम जन्म है, इस पतित दुनिया का विनाश होना है. बाप की श्रीमत है, पावन बनो, तो पावन दुनिया के मालिक बनेगी. इस बात के निश्चय से पावन बनने की ताकत स्वतः आती है. ಈ ಮೃತ್ಯುಲೋಕದಲ್ಲಿ ನಮ್ಮದು ಇದು ಅಂತಿಮ ಜನ್ಮ ಆಗಿದೆ. ಈ ಪತಿತ ಪ್ರಪಂಚ ವಿನಾಶ ಆಗಲಿದೆ. ತಂದೆಯ ಶ್ರೀಮತ ಆಗಿದೆ, ಮಕ್ಕಳೇ ಪಾವನ ಆಗಿರಿ, ಆಗ ಪಾವನ ಪ್ರಪಂಚದ ಮಾಲೀಕ ಆಗುವಿರಿ. ಈ ಮಾತಿನ ನಿಶ್ಚಯದಿಂದ ಪಾವನ ಆಗುವ ಶಕ್ತಿ ಸ್ವತಃ ಬರ್ತದೆ. ಗೀತ. ಆಖಿರ್ ವಹ ದಿನ್ ಆಯಾ ಆಜ್. ಕೊನೆಗೂ ಆ ದಿನ ಇಂದು ಬಂದಿದೆ. मीठे रूहानी बच्चों ने गीत सुना. यह गीत तुम्हारे लिए हीरे जैसा है और जिन्होंने बनाया उन्हों के लिए कौड़ी जैसा है. ಆತ್ಮಿಕ ಮಕ್ಕಳು, ಈ ಗೀತೆಯನ್ನು ಕೇಳಿದ್ದೀರಿ. ಈ ಗೀತೆ ನಿಮಗಾಗಿ ವಜ್ರ ಸಮಾನ ಆಗಿದೆ. ಆದರೆ ಈ ಗೀತೆಯನ್ನು ಬರೆದವರಿಗೆ ಇದು ಕೌಡೆ ಸಮಾನ ಆಗಿದೆ. ಈ ಗೀತೆಯ ಅರ್ಥ ನಿಮಗೆ ವಜ್ರ ಸಮಾನ ಆಗಿದೆ, ಮಾಡಿದವರಿಗೆ ಕೌಡೆ ಸಮಾನ ಆಗಿದೆ. ವಹ ಜೈಸೆ तोते मुवाफिक गाते हैं, अर्थ कुछ भी जानते नहीं, तुम अर्थ समझते हो. अब वह दिन आया जबकि कलयुग बदल सत्ययुग, पतित दुनिया बदल पावन दुनिया होनी है. ಹೊರಗಿನ ಜನ ಈ ಗೀತೆಯನ್ನು ಗಿಳಿಯ ಸಮಾನ ಹಾಡ್ತಾರೆ. ಅರ್ಥ ಏನೂ ಗೊತ್ತಿರೋದಿಲ್ಲ. ನೀವು ಈ ಗೀತೆಯ ಅರ್ಥವನ್ನು ತಿಳಿದಿದ್ದೀರಿ. ಕೊನೆಗೂ ಆ ದಿನ ಬಂದಿದೆ ಅಂದರೆ ಕಲಿಯುಗ ಹೋಗಿ ಸತ್ಯಯುಗ ಬರುವ ದಿನ, ಪತಿತ ಪ್ರಪಂಚ ಹೋಗಿ ಪಾವನ ಪ್ರಪಂಚ ಬರುವ ದಿನ ಅಥವಾ ಸಮಯ ಬಂದಿದೆ. ಮನುಷ್ಯ ಪುಕಾರ್ತೆ ಹೇ, ಹೇ ಪತಿತ ಪಾವನ್ आओ. पावन दुनिया में कोई पुकारेंगे नहीं. ಮನುಷ್ಯರು ಪತಿತ ಪ್ರಪಂಚದಲ್ಲಿ ಇರುವಾಗ ಹೇ ಪತಿತ ಪಾವನ ಬಾ ಎಂದು ಕರೀತಾರೆ.
ಪಾವನ ಪ್ರಪಂಚಕ್ಕೆ ಹೋದ ನಂತರ ಯಾರೂ ಸಹ ಕರೆಯೋದಿಲ್ಲ. तुम इस गीत के अर्थ को अच्छी तरह जानते हो, वो लोग नहीं जानते. तुम जानते हो भक्ति कल्ट आधा कल्प चलता जब से रावण का राज्य शुरू होता है. ನಿಮಗೆ ಗೊತ್ತಿದೆ ಭಕ್ತಿ ಮಾರ್ಗ ಅರ್ಧ ಕಲ್ಪ ನಡೀತದೆ ರಾವಣ ರಾಜ್ಯದ ಪ್ರಾರಂಭದಿಂದ. सीढ़ी उतरनी पड़ती है. यह राज बच्चों की बुद्धि में बैठा हुआ है. ಭಕ್ತಿಯ ಪ್ರಾರಂಭ ಅಂದರೆ ಏಣಿಯನ್ನು ಇಳಿಯುವುದು. ಅಂದಿನಿಂದ ನಾವು ಏಣಿ ಇಳಿತಾ ಬರ್ತೇವೆ. ಈ ರಹಸ್ಯ ಮಕ್ಕಳ ಬುದ್ಧಿಯಲ್ಲಿ ಇದೆ. अब तुम जानते हो भारतवासी 16 कला संपूर्ण थे, वही 14 कला बने. जरूर 16 कला जो बने होंगे वही 14 कला बनेंगे ना, नहीं तो कौन बनेंगे. तुम 16 कला थे, अब फिर बन रहे, फिर कलाएं घटती जाएगी. ಭಾರತವಾಸಿಗಳು ನೀವು 16 ಕಲಾ ಸಂಪೂರ್ಣ ಆಗಿದ್ದರೆ ನಂತರ 14 ಕಲಾ ಸಂಪನ್ನ ಆಗ್ತೀರಿ. ಯಾರು 16 ಕಲಾ ಸಂಪೂರ್ಣ ಆಗಿರ್ತಾರೆ ಅವರೇ 14 ಕಲಾ ಸಂಪನ್ನ ಆಗ್ತಾರೆ. ನಿಧಾನಕ್ಕೆ ನಂತರ ಕಲೆಗಳು ಕಡಿಮೆ ಆಗ್ತಾ ಬರ್ತವೆ. दुनिया की भी कला घटती है. मकान जो पहले सतो प्रधान है वह तमो प्रधान जरूर होना है. ಆತ್ಮನ ಕಲೆಗಳು ಕಡಿಮೆ ಆದಾಗ ಜಗತ್ತಿನ ಕಲೆಗಳು ಸಹ ಕಡಿಮೆ ಆಗ್ತವೆ. ಮನೆ ಮೊದಲು ಸತೋ ಪ್ರಧಾನ ಆಗಿರ್ತದೆ, ಅದು ಕೊನೆಗೆ ಅವಶ್ಯವಾಗಿ ತಮೋ ಪ್ರಧಾನ ಆಗಿಬಿಡ್ತದೆ. तुम जानते हो सतो प्रधान दुनिया सत्ययुग को, तमो प्रधान दुनिया कलियुग को कहा जाता है. सतो प्रधान जगತ್ತು ಅಂದರೆ ಸತ್ಯಯುಗ, ತಮೋ ಪ್ರಧಾನ ಜಗತ್ತು ಅಂದರೆ ಕಲಿಯುಗ. सतो प्रधान वाले तमो प्रधान बने हैं क्योंकि 84 जन्म लेने पड़ते हैं. दुनिया नई सो पुरानी जरूर होती है, इसलिए चाहते नई दुनिया नया राज्य हो. सतो प्रधान ಇದ್ದವರು ತಮೋ ಪ್ರಧಾನ ಆಗಲಿಕ್ಕೆ 84 ಜನ್ಮಗಳಲ್ಲಿ ಬರಬೇಕಾಗ್ತದೆ. ಹೊಸ ಪ್ರಪಂಚ ಅಂದರೆ ಯಾವುದು, ಹಳೆ ಪ್ರಪಂಚ ಅಂದರೆ ಯಾವುದು ಅಂತ ಜನರಿಗೆ ಗೊತ್ತಿಲ್ಲ. ತುಮಕೋ ಇಸ್ ಸತ್ಸಂಗ ಸೆ ಸಬ್ ಕುಛ್ ಪತಾ ಪಡ್ತಾ ಹೈ. ಆದರೆ ನಿಮಗೆ ಈ ಸತ್ಸಂಗದಲ್ಲಿ ಬರುವುದರಿಂದ ಎಲ್ಲ ವಿಚಾರಗಳು ಗೊತ್ತಾಗ್ತವೆ. सच्चा सच्चा सत्संग इस समय है जो फिर भक्ति मार्ग में इनका गायन चलता है. सत्य सत्य सत्संग ಸಂಗಮ ಯುಗದಲ್ಲಿ ನಡೀತದೆ ಮತ್ತು ಈ ಸತ್ಸಂಗದ ಗಾಯನ ಭಕ್ತಿ ಮಾರ್ಗದಲ್ಲಿ ನಡೀತದೆ. कहेंगे ना यह परंपरा से चला आया है, परंतु तुम जानते हो सच्चा सच्चा सत्संग तुम्हारा है, बाकी जो भी है वह सब है झूठ संग. वास्तव में सत्संग है ही नहीं. ಸಂಗಮಯುಗದ ಸತ್ಸಂಗದ ನೆನಪಿನಾರ್ಥವಾಗಿ ಭಕ್ತಿ ಮಾರ್ಗದಲ್ಲೂ ಸತ್ಸಂಗಗಳನ್ನು ನಡೆಸ್ತಾರೆ.
ಆದರೆ ವಾಸ್ತವಿಕವಾಗಿ ಅವೆಲ್ಲ ಅಸತ್ಯ ಸಂಘಗಳಾಗಿವೆ. ನಿಜವಾದ ಸತ್ಯಸಂಗ ಪರಮಾತ್ಮ ಮತ್ತು ನಿಮ್ಮ ಸಂಘ ಆಗಿದೆ. उनसे तो गिरना ही होता है और यह सत्संग का सबसे बड़ा त्योहार है. ಭಕ್ತಿ ಮಾರ್ಗದ ಸತ್ಸಂಗದಿಂದ ಜನ ಬೀಳ್ತಾನೇ ಬಂದಿದ್ದಾರೆ. ಆತ್ಮರು ಅಧೋಗತಿಗೆ ಬಂದಿದ್ದಾರೆ. ಜ್ಞಾನ ಮಾರ್ಗದ ಸತ್ಸಂಗದಿಂದ ನೀವು ಉನ್ನತಿಯ ಮಾರ್ಗಕ್ಕೆ ಹೋಗ್ತೀರಿ. ಜ್ಞಾನ ಮಾರ್ಗದ ಸತ್ಸಂಗ ಅಂದರೆ ಒಂದು ದೊಡ್ಡ ಉತ್ಸವ ಆಗಿದೆ, ಹಬ್ಬ ಆಗಿದೆ. ಏಕ ಸತ್ಯ ಬಾಪ್ ಕೆ ಸಾಥ್ संग होता है, बाकी और कोई भी सत्य बोलते ही नहीं. ಸತ್ಯ ತಂದೆಯ ಜೊತೆಗೆ ಇದ್ದು ನಾವು ಮಕ್ಕಳು ಯಾವ ಸತ್ಯ ತಂದೆಯ ಮಿಲನ ಮಾಡ್ತೀವಿ, ಸತ್ಯ ತಂದೆಯ ಸಂಘದಲ್ಲಿ ಇರ್ತೀವಿ, ಅದು ನಮಗೆ ದೊಡ್ಡ ಉತ್ಸವ ಅಥವಾ ಹಬ್ಬ ಆಗಿದೆ. ಸತ್ಯ ಹೇಳುವಂಥವನು ಒಬ್ಬನೇ ಆಗಿದ್ದಾನೆ. ಬಾಕಿ ಸಬ್ ಹೈ झूठ. यह झूठ खंड है. झूठी माया, झूठी काया. झूठ ईश्वर के लिए भी कह देते कि वह सर्वव्यापी है. ಪರಮಾತ್ಮನ ಈ ಸಂಘ ಬಿಟ್ಟರೆ ಉಳಿದ ಎಲ್ಲ ಸಂಘಗಳು ಅಸತ್ಯ ಸಂಘಗಳಾಗಿವೆ, ಸುಳ್ಳು ಸಂಘಗಳಾಗಿವೆ. ಜಗತ್ತು ಸುಳ್ಳು, ಮಾಯೆನೂ ಸುಳ್ಳು, ಈ ದೇಹನೂ ಸುಳ್ಳು ಅಂತ ಹೇಳ್ತಿದ್ದಾರೆ. ಪರಮಾತ್ಮನ ಬಗ್ಗೆಯೂ ಸಹ ಒಂದು ದೊಡ್ಡ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಸರ್ವವ್ಯಾಪಿ ಅಂತ. अलफ को ही झूठ बना दिया तो तुम्हें पहले पहले परिचय देना है ಬಾಪ का. ಅಲಫ್ ಅಂದರೆ ಆ ಪರಮಾತ್ಮನ ಬಗ್ಗೆನೇ ಸಂಪೂರ್ಣ ಸುಳ್ಳನ್ನು ಹೇಳ್ತಿದ್ದಾರೆ. ಅದಕ್ಕಾಗಿ ನೀವು ಮಕ್ಕಳು ಮೊದಲು ಬಂದವರಿಗೆ ಸತ್ಯ ತಂದೆಯ ಸತ್ಯ ಪರಿಚಯ ಕೊಡಬೇಕು. ವಹ ತೋ ಉಲ್ಟಾ ಪರಿಚಯ ದೇತೆ, झूठ तो झूठ, सच की रत्ती भी नहीं. ಲೌಕಿಕದ ಜನ ಪರಮಾತ್ಮನ ಬಗ್ಗೆ ಉಲ್ಟಾ ಪರಿಚಯ ಕೊಡ್ತಾ ಇದ್ದಾರೆ. ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಸಂಪೂರ್ಣ ಸುಳ್ಳೇ ಸುಳ್ಳು ತುಂಬಿದೆ. ಸತ್ಯದ ಒಂದು ಅಂಶನೂ ಇಲ್ಲ. यह ज्ञान की बातें हैं. ऐसे नहीं कि पानी को पानी कहना झूठ है. यह है ज्ञान और अज्ञान की बातें. ज्ञान एक ज्ञान सागर बाप देते हैं, जिसको रूहानी ज्ञान कहा जाता है. ಇಲ್ಲಿ ಬಾಬಾ ಸತ್ಯ ಜ್ಞಾನ ಮತ್ತು ಸುಳ್ಳು ಜ್ಞಾನದ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ. ಜ್ಞಾನ ಒಬ್ಬ ಜ್ಞಾನಸಾಗರ ತಂದೆ ಮಾತ್ರ ತಿಳಿಸಿಕೊಡ್ತಾರೆ. ಅದಕ್ಕೆ ಆತ್ಮಿಕ ಜ್ಞಾನ ಅಂತ ಹೇಳಲಾಗ್ತದೆ. ಸತ್ಯುಗ್ ಮೇ ಝೂಠ ಹೋತಾ ನಹಿ. ಇಲ್ಲಿ ಭೌತಿಕವಾದಂತಹ ಸುಳ್ಳು ಸತ್ಯದ ಬಗ್ಗೆ ಬಾಬಾ ಹೇಳ್ತಿಲ್ಲ. ಜ್ಞಾನ ಮತ್ತು ಅಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಸತ್ಯಯುಗದಲ್ಲಿ ಸುಳ್ಳು ಅನ್ನೋದು ಇರೋದೇ ಇಲ್ಲ. ರಾವಣ ಆಕರ್ ಸಚ್ ಖಂಡಕ್ಕೂ झूठ ಖಂಡ ಬನಾ ದೇತೆ. ರಾವಣ ರಾಜ್ಯದಲ್ಲಿ ರಾವಣ ಬಂದು ಸತ್ಯಖಂಡವನ್ನು ಸುಳ್ಳು ಖಂಡವನ್ನಾಗಿ ಮಾಡಿಬಿಡ್ತಾನೆ. ಬಾಪ್ ಕಹತೆ मैं कोई सर्वव्यापी थोड़े ही हूँ, सच तो मैं ही बताता हूँ. मैं आकर सत्य मार्ग अर्थात सत्य खंड में जाने का मार्ग बताता हूँ. मैं तो ऊंचे ते ऊंचा
ತುಮಾರಾ ಬಾಪ್ ಹೂಂ. ಬಾಬಾ ಹೇಳ್ತಾರೆ, ನಾನು ನಿಮ್ಮ ತಂದೆ. ತಂದೆ ಎಂದಾದರೂ ಸರ್ವವ್ಯಾಪಿ ಆಗ್ತಾರೇನು? ಆದ್ದರಿಂದ ನನ್ನ ಸತ್ಯ ಪರಿಚಯವನ್ನು ನಾನೇ ಬಂದು ಕೊಡ್ತೀನಿ. ಸತ್ಯ ಮಾರ್ಗ, ಸತ್ಯಖಂಡಕ್ಕೆ ಹೋಗುವ ಮಾರ್ಗ ನಾನೇ ತೋರಿಸ್ತೀನಿ. ನಾನು ಶ್ರೇಷ್ಠಾತಿ ಶ್ರೇಷ್ಠ, ಉನ್ನತಾತಿ ಉನ್ನತ ತಂದೆ ಆಗಿದ್ದೀನಿ. तुम बच्चों के लिए सौगात ले आता. मेरा नाम ही है हेवनली गॉड फादर. हेवन हथेली पर ले आते हैं. ಸ್ವರ್ಗ ಕಾ ವರ್ಸಾ ದೇನೆ. ನಾನು ನಿಮಗಾಗಿ ಸ್ವರ್ಗದ ಆಸ್ತಿಯನ್ನು ತರ್ತೀನಿ. ಆದ್ದರಿಂದ ನನಗೆ ಸ್ವರ್ಗದ ಸ್ಥಾಪಕ ತಂದೆ ಅಂತ ಕರೀತಾರೆ. स्वर्ग में होती है स्वर्गवासी देवताओं की बादशाही. अभी तुमको स्वर्गवासी बना रहे हैं. सच्चा तो एक ही बाप है, इसलिए बाप कहते हियर नो इविल, सी नो इविल. यह सब मरे पड़े कब्रिस्तान है, इनको देखते भी नहीं देखना है. ಸತ್ಯ ಪರಮಾತ್ಮ ಒಬ್ಬನೇ ಇದ್ದಾನೆ, ಉಳಿದಿದ್ದೆಲ್ಲ ಅಸತ್ಯ ಇದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಅಸತ್ಯವನ್ನು ನೋಡಬೇಡಿ, ಅಸತ್ಯವನ್ನು ಕೇಳಬೇಡಿ, ಅಸತ್ಯವನ್ನು ಆಡಬೇಡಿ. ಈ ಪ್ರಪಂಚದಲ್ಲಿ ಇದ್ದವರೆಲ್ಲರೂ ಜ್ಞಾನದಿಂದ ಸತ್ತಿದ್ದಾರೆ. कब्रिस्तान है, इनको देखते भी नहीं देखना है. ಇಡೀ ಜಗತ್ತೇ ಸ್ಮಶಾನ ಆಗಿದೆ. ಈ ಸ್ಮಶಾನದಲ್ಲಿ ಇರುವಂತಹ ಶವಗಳನ್ನು, ಅಂದರೆ ಜೀವ ಇದ್ದರೂ ಸತ್ತಂತೆ ಇರುವಂತಹ ಮನುಷ್ಯರನ್ನು ನೋಡಿದರೂ ನೋಡದಂತೆ ಇರಿ. ಇವರೆಲ್ಲರೂ ಜೀವಂತ ಹೆಣಗಳು ಆಗಿದ್ದಾರೆ. ತುಮಕೋ ಲಾಯಕ್ ಬನ್ನಾ ಹೇ ನೈ ದುನಿಯಾ ಕೆ ಲಿಯೆ. ಗೋಯಾ ಸ್ವರ್ಗ ಕೆ ಲಾಯಕ್ ಬನ್ನಾ ಹೇ. ಇಸ್ ಸಮಯ ಸಬ್ ಪತಿತ ಹೈ. ನೀವೀಗ ಹೊಸ ಜಗತ್ತಿಗೆ ಹೋಗಲು ಲಾಯಕ ಆಗಬೇಕು. ಪತಿತ ಪ್ರಪಂಚದಲ್ಲಿ ಒಬ್ಬರೂ ಲಾಯಕ ಆಗಿಲ್ಲ. इसलिए बाप कहते तुमको रावण ने नालायक बनाया है. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮಗೆ ರಾವಣ ನಾಲಾಯಕ ಮಾಡಿದ್ದಾನೆ. आधा कल्प के लिए बाप आकर लायक बनाते. उनकी श्रीमत पर चलना पड़े. फिर जवाबदारी सारी उन पर है. ಪರಮಾತ್ಮನೇ ಬಂದು ಅರ್ಧ ಕಲ್ಪಕ್ಕಾಗಿ ನಿಮಗೆ ಲಾಯಕ ಮಾಡ್ತಾರೆ. ಅದಕ್ಕಾಗಿಯೇ ಶ್ರೀಮತ ಕೊಡ್ತಾರೆ. ಶ್ರೀಮತ ಕೊಡ್ತಾನೆ ಅಂದ ಮೇಲೆ ಅದರ ಜವಾಬ್ದಾರಿನೂ ಅವನ ಮೇಲೇ ಇದೆ. ನಮ್ಮ ಕೆಲಸ ಕೇವಲ ಆ ಶ್ರೀಮತದ ಪಾಲನೆ ಮಾಡೋದಾಗಿದೆ. ಬಾಪ್ನೆ ಸಾರಿ ದುನಿಯಾ ಕೋ पावन बनाने की जवाबदारी उठाई. वह जो मत देंगे वह कल्प पहले वाले ही देंगे. इसमें मूंझना नहीं चाहिए. जो पास्ट हुआ कहेंगे ड्रामा, बात ही खलास. श्रीमत कहती है यह करो तो करना चाहिए. वह जवाबदार खुद है, क्योंकि वही कर्मों का दंड दिलाते हैं, तो उनकी बात को मानना चाहिए. ಬಾಬಾ ಶ್ರೀಮತ ಏನನ್ನು ಕೊಡ್ತಾರೋ ಅದನ್ನು ನಾವು ಪಾಲಿಸಬೇಕು. ಶ್ರೀಮತದ ಪಾಲನೆ ಮಾಡುವುದು ಮಾತ್ರ ನಮ್ಮ ಕರ್ತವ್ಯ.
ಶ್ರೀಮತದಲ್ಲಿ ನಮಗೆ ಸ್ವಲ್ಪನೂ ಸಂಶಯ ಬರಬಾರದು, ಗೊಂದಲ ಉಂಟಾಗಬಾರದು. ಅವನೇ ಶ್ರೀಮತ ಕೊಡ್ತಾನೆ ಅಂದ ಮೇಲೆ ಅದರ ಫಲ ಕೊಡುವ ಜವಾಬ್ದಾರಿನೂ ಅವನ ಮೇಲೆ ಇದೆ. ಶ್ರೀಮತದ ಅವಜ್ಞೆ ಮಾಡುವಂಥವರಿಗೆ ಶಿಕ್ಷೆ ಕೊಡುವುದು ಸಹ ಅವನ ಕೈಯಲ್ಲಿ ಇದೆ. ಆದ್ದರಿಂದ ನಮ್ಮ ಕೆಲಸ ಆಗಿದೆ ಶ್ರೀಮತದಂತೆ ನಡೆಯುವುದು. कहते मीठे बच्चे गृहस्थ व्यवहार में रहते या अंतिम जन्म पवित्र रहो. इस मृत्यु लोक में यह हमारा अंतिम जन्म है. यह बात जब समझे तभी पावन बन सके. ಶ್ರೀಮತ ಹೇಳ್ತದೆ, ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಈ ಕೊನೆಯ ಜನ್ಮದಲ್ಲಿ ಪವಿತ್ರ ಆಗಿ ಇರಿ. ಇದು ಮೃತ್ಯುಲೋಕದ ಅಂತಿಮ ಜನ್ಮ ಆಗಿದೆ. ಈ ವಿಷಯ ಯಾರು ಯಥಾರ್ಥವಾಗಿ ತಿಳ್ಕೋತಾರೆ ಅವರು ಪಾವನ ಆಗ್ತಾರೆ. बाप आते हैं, पतित दुनिया का विनाश जब होना है तब. पहले स्थापना फिर विनाश. अक्षर भी अर्थ सहित लिखना पड़े. ಪತಿತ ಜಗತ್ತಿನ ವಿನಾಶದ ಸಮಯ ಬಂದಾಗ ಪರಮಾತ್ಮ ಬರ್ತಾನೆ. ಮೊದಲು ಸ್ಥಾಪನೆ, ನಂತರ ವಿನಾಶ ನಡೀತದೆ. ಅರ್ಥಸಹಿತವಾಗಿ ನಾವು ಅಕ್ಷರಗಳನ್ನು ಬರಿಬೇಕು. ऐसे नहीं स्थापना पालना विनाश. अभी तुम बच्चे जानते हो हम पढ़ करके ऊंच पद पाएंगे. ಸ್ಥಾಪನೆ ಪಾಲನೆ ವಿನಾಶ ಅಲ್ಲ. ಸ್ಥಾಪನೆ ವಿನಾಶ ನಂತರ ಪಾಲನೆ. ಈ ಥರ ನೀವು ಸರಿಯಾಗಿ ಅರ್ಥಸಹಿತವಾಗಿ ಬರಿಬೇಕು. ನಾವೇ ಅಭ್ಯಾಸ ಮಾಡಿ ಉನ್ನತ ಪದವಿಗೆ ಹೋಗೋರಿದ್ದೇವೆ. यह बुद्धि में हड्डी रहना चाहिए. कई बच्चे हैं जो भल समझाते अच्छा है, परंतु हड्डी वह सुख किसको है नहीं. तोते मिसल याद करते हैं ना. तुम्हारी बुद्धि में भी हड्डी धारणा होनी चाहिए. ಮಕ್ಕಳಲ್ಲಿ ಇದು ಪಕ್ಕಾ ನೆನಪಿರಬೇಕು. ಅನೇಕ ಮಕ್ಕಳು ಜನರಿಗೆ ಜ್ಞಾನ ತಿಳಿಸ್ತಾರೆ, ಆದರೆ ಒಳಗಿನಿಂದ ಆ ಸುಖದ ಅನುಭವ ಮಾಡೋದಿಲ್ಲ. ಗಿಳಿಪಾಠದಂತೆ ಅವರು ಜನರಿಗೆ ಜ್ಞಾನ ಹೇಳ್ತಾರೆ, ಆದರೆ ಅವರಲ್ಲಿ ಧಾರಣೆ ಆಗಿರೋದಿಲ್ಲ. तुम जानते हो यह जो भी शास्त्र है भक्ति मार्ग के है, इसलिए समझाया जाता जज करो सत्य क्या है असत्य क्या है. ಜನರಿಗೆ ನೀವು ತಿಳಿಸಿರಿ, ನೋಡಿ ಶಾಸ್ತ್ರ ಮತ ಈ ಥರ ಇದೆ, ಭಕ್ತಿಯ ಮತ ಈ ಥರ ಇದೆ, ಪರಮಾತ್ಮ ಕೊಡುವ ಸತ್ಯ ಮತ ಶ್ರೀಮತ ಹೀಗಿದೆ. ನೀವೇ ನಿರ್ಣಯ ಮಾಡಿರಿ ಯಾವುದು ಸತ್ಯ ಇದೆ ಯಾವುದು ಅಸತ್ಯ ಇದೆ ಅಂತ. ವಿಚಾರವಂತರಿಗೆ ಇದು ಅರ್ಥ ಆಗ್ತದೆ. सत्यनारायण की कथा तुमको एक ही बार बाप सुनाते. बाप कभी झूठ बोल न सके. बाप ही सचखंड की स्थापना करते, सच्ची कथा सुनाते, इसमें झूठ हो न सके. बच्चों को यह निश्चय होना चाहिए कि हम किसके साथ बैठे. बाप हमको अपने साथ योग लगाना सिखलाते. परमात्मा ಒಂದೇ ಸಲ ಬಂದು ಸತ್ಯನಾರಾಯಣ ಕಥೆ ಹೇಳ್ತಾನೆ,
ಸತ್ಯಖಂಡದ ಸ್ಥಾಪನೆ ಮಾಡ್ತಾನೆ. ಈ ನಿಶ್ಚಯ ಮಕ್ಕಳಲ್ಲಿ ಅವಶ್ಯವಾಗಿ ಇರಬೇಕು. ನಾವು ಸತ್ಯ ತಂದೆಯ ಜೊತೆಗೆ ಕುಳಿತಿದ್ದೇವೆ. ಸತ್ಯ ತಂದೆಯ ಜೊತೆಗೆ ಬುದ್ಧಿಯ ಯೋಗ ಜೋಡಿಸ್ತಾ ಇದ್ದೇವೆ. सच्ची अमर कथा सत्यनारायण की कथा सुना रहे, जिससे हम नर से नारायण बन रहे. ಕೇವಲ ಸತ್ಯನಾರಾಯಣ ಕಥೆ ಮಾತ್ರ ಅಲ್ಲ, ಬಾಬಾ ನಮಗೆ ಸತ್ಯ ಅಮರ ಕಥೆಯನ್ನು ಸಹ ಹೇಳ್ತಾ ಇದ್ದಾರೆ. जिसका फिर भक्ति मार्ग में गायन चलता है. ಸತ್ಯನಾರಾಯಣ ಕಥೆ ಕೇಳಿ ಅಂದರೆ ಈ ಸತ್ಯ ಜ್ಞಾನದ ಕಥೆ ಕೇಳಿ ನಾವೇ ಮಕ್ಕಳು ಸತ್ಯಯುಗದ ನಾರಾಯಣ ಆಗ್ತಾ ಇದ್ದೇವೆ. ಇದರ ಗಾಯನ ಭಕ್ತಿ ಮಾರ್ಗದಲ್ಲೂ ಸಹ ಇದೆ. हमको कोई मनुष्य नहीं पढ़ाते, हम आत्माओं को रूहानी बाप पढ़ाते, जो हम सब आत्माओं का बाप है. शिव बाबा के सन्मुख हम बैठे. ಸರ್ವ ಆತ್ಮರಿಗೂ ತಂದೆಯಾದಂತಹ ಪರಮಾತ್ಮ ನಮಗೆ ಓದಿಸ್ತಾ ಇದ್ದಾನೆ. ಅವನ ಸನ್ಮುಖದಲ್ಲಿ ನಾವು ಕುಳಿತಿದ್ದೇವೆ. मधुबन में आते हैं तो नशा चढ़ता है. यहाँ तुमको रिफ्रेशमेंट मिलती. तुम रियलाइजेशन करते हो तो यहाँ थोड़ा समय भी आने से रिफ्रेश हो जाते. ಮಧುಬನಕ್ಕೆ ಬಂದಾಗ ತಂದೆಯ ಸನ್ಮುಖದಲ್ಲಿ ಕುಳಿತಾಗ ನಿಮಗೆ ನಶೆ ಇರ್ತದೆ. ನೀವು ರಿಫ್ರೆಶ್ ಆಗ್ತೀರಿ, ಅನುಭವ ಮಾಡ್ತೀರಿ. ಬಾಹರ್ ಮೇ ತೋ ಗೋರಖ ದಂಧಾ ಆದಿ रहता है. ಮಧುಬನದಲ್ಲಿ ಉಲ್ಲಾಸ ಉತ್ಸಾಹದ ಅನುಭವ ಮಾಡ್ತೀರಿ. ಹೊರಗಿನ ಪ್ರಪಂಚದಲ್ಲಿ ನಿಮ್ಮದೇ ಆದಂತಹ ಉದ್ಯೋಗ, ಕೆಲಸ, ವ್ಯವಸಾಯ ಇರ್ತದೆ. ಮಧುಬನಕ್ಕೆ ಬಂದಾಗ ಅದರಿಂದ ನೀವು ಮುಕ್ತ ಆಗಿರ್ತೀರಿ. ಬಾಪ್ कहते हे आत्माएं, बाप आत्माओं से बात करते. बाप भी निराकार, उनको कोई जानते नहीं. न ब्रह्मा विष्णु शंकर को जानते. चित्र तो सबके पास है. कागज का चित्र देख कोई तो फाड़ देते, कोई फिर देखो कितना दूर दूर जाकर कितनी पूजा आदि करते. चित्र तो घर में भी रखे हैं ना, फिर इतना दूर जाकर भटकने से क्या फ़ायदा. अभी तुम बच्चों को यह ज्ञान मिला है, इसलिए वह फालतू लगता है. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಎಲ್ಲ ದೇವತಾ ಚಿತ್ರಗಳು ಭಕ್ತರ ಹತ್ತಿರ ಇರ್ತವೆ. ಆ ಕಾಗದದ ಚಿತ್ರಗಳಿಗೆ ಕೆಲವರು ಬೆಲೆ ಕೊಡ್ತಾರೆ, ಕೆಲವರು ಬೆಲೆ ಕೊಡೋದಿಲ್ಲ, ಹರಿದಾಕ್ತಾರೆ. ಮನೆಯಲ್ಲಿಯೇ ಚಿತ್ರಗಳು, ಮೂರ್ತಿಗಳು ಇದ್ದರೂ ಸಹ ದೂರ ದೂರದ ಯಾತ್ರೆಗೆ ಹೋಗಿ ಅಲ್ಲಿಯ ಮೂರ್ತಿಗಳನ್ನು ನೋಡಿ ಬರ್ತಾರೆ. ಈಗ ನಿಮಗೆ ಜ್ಞಾನ ಸಿಕ್ಕಿರೋದ್ರಿಂದ ಅದು ಎಲ್ಲವೂ ಫಾಲ್ತು ಆಗಿದೆ, ವ್ಯರ್ಥ ಆಗಿದೆ ಅಂತ ನೀವು ಹೇಳ್ತೀರಿ. ಕೃಷ್ಣ ತೋ ಯಹಾ ಭಿ ಗೋರಾ ಯಾ ಸಾವರಾ पत्थर का बन सकता है, फिर जगन्नाथपुरी में क्यों जाते हैं. ಈ ಜ್ಞಾನ ತಿಳಿದ ನಂತರ ನೀವು ಹೇಳ್ತೀರಿ, ಕೃಷ್ಣನ ಮೂರ್ತಿ ಇಲ್ಲಿಯೇ ನಾವು ಮಾಡ್ಕೋಬಹುದು. ಅಮೃತ ಶಿಲೆಯಲ್ಲಿ ಬಿಳಿ ಮೂರ್ತಿಯನ್ನು ಮಾಡ್ಕೋಬಹುದು, ಕಪ್ಪು ಶಿಲೆಯಲ್ಲಿ ಕಪ್ಪು ಮೂರ್ತಿಯನ್ನು ಇದ್ದ ಸ್ಥಳದಲ್ಲಿಯೇ ಮಾಡ್ಕೋಬಹುದು. ಆದರೂ ಸಹ ಭಕ್ತರು ಜಗನ್ನಾಥಪುರಿಗೆ ಹೋಗಿ
ಆ ಕಪ್ಪು ಮೂರ್ತಿಗಳನ್ನು ಯಾಕೆ ನೋಡ್ತಾರೆ? ಇನ್ ಬಾತೋं को तुम जानते हो, कृष्ण को श्याम सुंदर क्यों कहते? आत्मा तमो प्रधान होने से काली बन जाती है. ಆದರೂ ಸಹ ಭಕ್ತರಿಗೆ ಆಯಾ ಸ್ಥಳದ ಮಹತ್ವ ಗೊತ್ತಿರ್ತದೆ. ಆ ಸ್ಥಳದ ಮಹಾತ್ಮೆಗಾಗಿ ಭಕ್ತರು ಮನೆಯಲ್ಲಿಯೇ ಕೃಷ್ಣನ ಮೂರ್ತಿ ಇದ್ದರೂ ಸಹ ಯಾತ್ರಾ ಸ್ಥಳಕ್ಕೆ ಹೋಗಿ ಅಲ್ಲಿ ಇರುವಂಥ ಮೂರ್ತಿಗಳ ದರ್ಶನ ಮಾಡಿ ಬರ್ತಾರೆ. ಕೃಷ್ಣ ಶ್ಯಾಮಸುಂದರ ಹೇಗೆ ಆಗ್ತಾನೆ ಅನ್ನೋ ವಿಚಾರ ನಿಮಗೆ ಗೊತ್ತಿದೆ, ಭಕ್ತರಿಗೆ ಗೊತ್ತಿಲ್ಲ. ಆತ್ಮ ತಮೋ ಪ್ರಧಾನ್ ಹೋನೆ ಸೆ ಕಾಲಿ ಬನ್ ಜಾತಿ, फिर आत्मा पवित्र होने से सुंदर बन जाती. ಆತ್ಮ ತಮೋ ಪ್ರಧಾನ ಆದಾಗ ಕಪ್ಪಾಗ್ತದೆ, ಪವಿತ್ರ ಆದಾಗ ಸುಂದರ ಆಗ್ತದೆ. ಕೃಷ್ಣನು 2 ಯುಗಗಳಲ್ಲಿ ಸುಂದರ ಆಗಿದ್ದ, 2 ಯುಗಗಳಲ್ಲಿ ಕಪ್ಪಾಗಿರ್ತಾನೆ, ಪತಿತ ಆಗಿರ್ತಾನೆ. ಅದಕ್ಕಾಗಿ ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಹೇಳಲಾಗ್ತದೆ. ಕೆಲವು ಮಂದಿರಗಳಲ್ಲಿ ಕೃಷ್ಣನ ಬಿಳಿ ಬಣ್ಣದ ಮೂರ್ತಿಯನ್ನು, ಅಮೃತ ಶಿಲೆಯಲ್ಲಿ ಮೂರ್ತಿಯನ್ನು ಮಾಡಿ ಸ್ಥಾಪನೆ ಮಾಡಿರ್ತಾರೆ. ಇನ್ನು ಕೆಲವು ಮಂದಿರಗಳಲ್ಲಿ ಕೃಷ್ಣನ ಮೂರ್ತಿಗಳನ್ನು ಕಪ್ಪು ಶಿಲೆಯಲ್ಲಿ ಮಾಡಿರ್ತಾರೆ. ಆ ಥರ ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಭಕ್ತರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ವಹಿ ಗೋಲ್ಡನ್ ಏಜ್ में था, 5 तत्वों की नेचुरल ब्यूटी थी, शरीर भी ऐसे सुंदर बनते थे. तत्व भी तमो प्रधान होने के कारण अब शरीर भी ऐसे सांवरे, कोई टेढ़ा, कोई लूला, कोई लंगड़ा आदि बनते रहते. इनको कहा जाता है नर्क. ಆದರೆ ಶ್ಯಾಮಸುಂದರ ಶಬ್ದದ ಅರ್ಥ ಮತ್ತು ರಹಸ್ಯ ನಿಮಗೆ ತಿಳಿದಿದೆ. ಶ್ರೀಕೃಷ್ಣ ಸತ್ಯಯುಗದಲ್ಲಿ ಸುಂದರ ಆಗಿರ್ತಾನೆ, ಆತ್ಮನೂ ಸುಂದರ ಆಗಿರ್ತದೆ, ದೇಹನೂ ಸುಂದರ ಆಗಿರ್ತದೆ. 5 ತತ್ವಗಳು ಸತೋಪ್ರಧಾನ ಆಗಿರ್ತವೆ. ಪ್ರತಿಯೊಬ್ಬರಲ್ಲೂ ಪ್ರಾಕೃತಿಕ ಸೌಂದರ್ಯ ಇರ್ತದೆ. ಆದರೆ ಅದೇ ಆತ್ಮ ಕಲಿಯುಗಕ್ಕೆ ಬಂದಾಗ ತಮೋಪ್ರಧಾನ ಆಗಿಬಿಡ್ತದೆ. ತತ್ವಗಳು ತಮೋಪ್ರಧಾನ ಆಗುವ ಕಾರಣ ಕಲಿಯುಗದ ದೇಹವೂ ಸಹ ಕಪ್ಪಾಗಿ ಬಿಡ್ತದೆ. ಹೀಗಾಗಿ ಕೆಲವರು ಕುಂಟರಾಗಿ ಹುಟ್ಟುತ್ತಾರೆ, ಕೆಲವರು ಅಂಗವಿಕಲರಾಗಿ ಹುಟ್ಟುತ್ತಾರೆ. ಇದಕ್ಕೆ ನರ್ಕ ಅಂತ ಹೇಳಲಾಗ್ತದೆ. ಯಹ ತೋ ಮಾಯಾ ಕಾ ಪಾಂಪೈ, ವಿಲಾಯತ್ ಮೇ ಬತ್ತಿಯಾँ ऐसी है जो रोशनी होती है, बत्तियाँ नहीं दिखाई पड़ती, वहाँ भी ऐसे रोशनी होती है. ಆದರೂ ಸಹ ಈ ನರ್ಕದಲ್ಲಿ ಮಾಯೆ ತನ್ನ ವೈಭವ ತೋರಿಸ್ತಾ ಇದೆ. ವಿಜ್ಞಾನದ ಶಕ್ತಿಯಿಂದ ಎಂಥೆಂಥ ದೀಪಗಳನ್ನು ಕಂಡುಹಿಡಿದಿದ್ದಾರೆ. ದೀಪಗಳು ಕಾಣಿಸೋದಿಲ್ಲ, ಬೆಳಕು ಮಾತ್ರ ಕಾಣಿಸ್ತಿರ್ತದೆ. ವहाँ भी ऐसी रोशनी होती है, ವಿಮಾನ ಆದಿ भी वहाँ भी होते. ಸತ್ಯಯುಗದಲ್ಲೂ ಸಹ ಇದೇ ಥರದ ವ್ಯವಸ್ಥೆ ಇರ್ತದೆ. ದೀಪಗಳು ಕಾಣಿಸೋದಿಲ್ಲ, ವೈರ್ಗಳು ಕಾಣಿಸೋದಿಲ್ಲ, ಆದರೆ ಬೆಳಕು ಮಾತ್ರ ಕಾಣಿಸ್ತಾ ಇರ್ತದೆ. ಹಾಗೆಯೇ ಹೊಸ ಹೊಸ ಡಿಸೈನಿನ ವಿಮಾನಗಳು ಇರ್ತವೆ. ಸೈನ್ಸ್ ಘಮಂಡಿ ಭಿ ಯಹಾ ಆಯೆಂಗೆ.
फिर वहाँ भी यह एरोप्लेन आदि सब बनेंगे। तुम जितना नज़दीक आते जाएंगे तुमको सब साक्षात्कार होगा। बिजली के कारीगर आदि यह सब आकर नॉलेज लेंगे। थोड़ी भी नॉलेज ली तो ಪ್ರಜಾ में ಆಯೆಂಗೆ। ಬಾಬಾ ಹೇಳ್ತಾರೆ, ವಿಜ್ಞಾನಿಗಳಿಗೆ ಇವತ್ತು ಎಷ್ಟು ಅಹಂಕಾರ ಇದೆ, ಅಷ್ಟೇ ಅವರಲ್ಲಿ ವಿಜ್ಞಾನದ ಬುದ್ಧಿನೂ ಇದೆ. ಅಂತಹ ವಿಜ್ಞಾನಿಗಳು ಕೊನೆಗೆ ಬಂದು ಈ ಈಶ್ವರೀಯ ಜ್ಞಾನ ತಿಳ್ಕೊಳ್ತಾರೆ ಮತ್ತು ಆ ಜ್ಞಾನದ ಆಧಾರದಿಂದ ನಿಮ್ಮ ರಾಜಧಾನಿಯನ್ನು ತಯಾರು ಮಾಡ್ತಾರೆ. ವಿದ್ಯುತ್ ಶಕ್ತಿಯ ಕೆಲಸ ಮಾಡುವಂಥವರು ಕಾರ್ಯಕರ್ತರೂ ಸಹ ಕೊನೆಗೆ ಬಂದು ಜ್ಞಾನ ಕೇಳೋರಿದ್ದಾರೆ. ಅವರೆಲ್ಲರೂ ಪ್ರಜೆಗಳಲ್ಲಿ ಬರ್ತಾರೆ. ಹುನರ್ ಸಾಥ ಲೇ ಜಾತೆ ಹೇ तो अंतमति सो गति हो जाएगी। हाँ, तुम्हारे मुवाफिक कर्मातीत अवस्था को तो नहीं पाएंगे, बाकी आत्मा हुनर तो ले जाएगी ना। टेलीविज़न आदि पर दूर बैठे देखते रहेंगे। दिन प्रतिदिन मुसाफिरी करना मुश्किल हो जाएगी. ಬಾಬಾ ಹೇಳ್ತಾರೆ, ವಿಜ್ಞಾನದ ಕಲೆಯನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ವಿಜ್ಞಾನಿಗಳು ಸತ್ಯಯುಗದಲ್ಲೂ ಸಹ ಬರ್ತಾರೆ. ನಿಮ್ಮ ಥರ ಅವರು ಕರ್ಮಾತೀತ ಅವಸ್ಥೆಗೆ ತಲುಪೋದಿಲ್ಲ. ಆದರೆ ಅಲ್ಪ ಸ್ವಲ್ಪ ಜ್ಞಾನ ಕೇಳಿ ತಮ್ಮಲ್ಲಿ ಇರುವ ವಿದ್ಯೆಯನ್ನು ಕಲೆಯನ್ನು ಸತ್ಯಯುಗಕ್ಕೆ ಬಂದು ಅದನ್ನು ಉಪಯೋಗಿಸ್ತಾರೆ. ಟೆಲಿವಿಷನ್ ಮೂಲಕ ದೂರದಿಂದನೇ ಪರಮಾತ್ಮನ ಸಂದೇಶ ಕೇಳ್ತಾರೆ, ಜ್ಞಾನ ಕೇಳ್ತಾರೆ. ನೇರವಾಗಿ ಅವರು ತಂದೆಯ ಹತ್ತಿರಕ್ಕೆ ಬರೋದಿಲ್ಲ. ಆದರೆ ದೂರದಿಂದಲೇ ಜ್ಞಾನ ಕೇಳಿ ತಿಳ್ಕೊಳ್ತಾರೆ. ಅದರ ಆಧಾರದಿಂದ ಸತ್ಯಯುಗಕ್ಕೆ ಬಂದು ನಿಮಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. दुनिया में क्या क्या इन्वेंशन कर चीज़ें निकालते, नेचुरल कैलेमिटीज़ में भी इतने मरते, फ्लड आदि भी होंगी, समुद्र भी उछल खाएगा, समुद्र को भी सुखाया है ना. ಬಾಬಾ ಹೇಳ್ತಾರೆ, ಆ ವಿಜ್ಞಾನದ ಶಕ್ತಿಯಿಂದ ವಿನಾಶನೂ ಆಗಲಿದೆ, ಅದೇ ಶಕ್ತಿಯಿಂದ ಮುಂದೆ ಸ್ಥಾಪನೆಯ ಕಾರ್ಯವೂ ಆಗಲಿದೆ. ಅದಕ್ಕಾಗಿ ದಿನೇ ದಿನೇ ವಿಜ್ಞಾನ ಹೊಸ ಹೊಸ ಸಂಶೋಧನೆ ಮಾಡ್ತಾ ಇದೆ. ಒಂದು ಕಡೆ ವಿಜ್ಞಾನದ ಶಕ್ತಿ ಬೆಳೀತಾ ಇದೆ, ಇನ್ನೊಂದು ಕಡೆ ವಿನಾಶದ ಸಿದ್ಧತೆಯು ನಡೆದಿದೆ. ಕೊನೆಗೆ ಪ್ರಾಕೃತಿಕ ವಿಕೋಪಗಳ ಮೂಲಕ ಅನೇಕರು ಸಾಯೋರಿದ್ದಾರೆ. ಪ್ರವಾಹ ಬರಲಿದೆ, ಸಮುದ್ರ ಉಕ್ಕಿ ಬರಲಿದೆ. ಇವತ್ತು ನೋಡಿದರೆ ಸಮುದ್ರವನ್ನು ಒಣಗಿಸಿ ಅಲ್ಲಿಯೂ ಸಹ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ. ಆದರೆ ಕೊನೆಗೆ ಸಮುದ್ರ ಉಕ್ಕಿ ಬಂದು ಎಲ್ಲವನ್ನೂ ಮುಳುಗಿಸಿ ಬಿಡ್ತದೆ. इस दुनिया में क्या क्या होना है, फिर नई दुनिया में क्या क्या होगा, सिर्फ भारत खंड ही होगा, सो भी छोटा, बाकी सब चले जाएंगे परम धाम में. बाकी टाइम कितना बचा है, यह कुछ भी नहीं होगा. तुम अपनी राजधानी स्थापन कर रहे, तुम्हारे लिए पुरानी दुनिया के विनाश की पहले से ही नोंद है. ನಿಮಗೀಗ ತಿಳಿದಿದೆ ಹೊಸ ಪ್ರಪಂಚದಲ್ಲಿ ಏನೇನಿರ್ತದೆ. ಕೇವಲ
ಭಾರತ ದೇಶ ಮಾತ್ರ ಇರ್ತದೆ, ಭಾರತ ಖಂಡ ಇರ್ತದೆ, ಅದು ಸಹ ಬಹಳ ಚಿಕ್ಕದಾಗಿರ್ತದೆ. ಉಳಿದವರು ಪರಮಧಾಮಕ್ಕೆ ಹೋಗಿಬಿಡ್ತಾರೆ. ವಿನಾಶ ಆಗಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಉಳಿದಿದೆ. ನಿಮ್ಮ ರಾಜಧಾನಿಯ ತಯಾರಿಯಾಗಿದೆ. ಹಳೆ ಪ್ರಪಂಚದ ವಿನಾಶದ ಸಿದ್ಧತೆಯೂ ಸಹ ನಡೀತಾ ಇದೆ. ಈ ಕೊಳಕಾದ ಪ್ರಪಂಚದಲ್ಲಿ ನೀವು ಇನ್ನೂ ಸ್ವಲ್ಪ ದಿನ ಇರೋರಿದ್ದೀರಿ. ನಂತರ ಹೊಸ ಪ್ರಪಂಚಕ್ಕೆ ಹೋಗೋರಿದ್ದೀರಿ. सिर्फ तुम यह भी याद रखो तो भी ಖುಷಿ ಮೇ रहेंगे. ಹಳೆ ಪ್ರಪಂಚ ಹೋಗಲಿದೆ, ಹೊಸ ಪ್ರಪಂಚ ಬರಲಿದೆ ಎಂಬ ಈ ಒಂದೇ ಒಂದು ಮಾತನ್ನು ನೆನ್ಪಿಟ್ಕೊಂಡ್ರೂ ಸಹ ನೀವು ಖುಷಿಯಲ್ಲಿ ಇರ್ತೀರಿ. तुम्हारी बुद्धि में है कि यह सब खलास होने का है. इतने सब खंड रहेंगे नहीं. ಭಾರತ ಪ್ರಾಚೀನ ಖಂಡ ಹಿ रहेगा. ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಇದೆ. ಕೊನೆಗೆ ಇಡೀ ಪ್ರಪಂಚನೇ ನಾಶ ಆಗಲಿದೆ, ಎಲ್ಲ ಖಂಡಗಳು ಹೋಗಲಿದ್ದಾವೆ, ಭಾರತ ಖಂಡ ಮಾತ್ರ ಉಳಿಯಲಿದೆ. बल गृहस्थ व्यवहार में रहो, काम आदि करते रहो, बुद्धि में बाबा की याद रहे. तुमको यह मनुष्य से देवता बनने का कोर्स उठाना है. भले ನೀವು ಗೃಹಸ್ಥ ವ್ಯವಹಾರದಲ್ಲಿನೇ ಇರಿ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಿ, ಆದರೆ ಬುದ್ಧಿಯಿಂದ ಬಾಬೋರ್ನ ನೆನ್ಪು ಮಾಡಿರಿ. ಮನುಷ್ಯರಿಂದ ದೇವತಾ ಆಗುವ ಈ ಕೋರ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. गृहस्थ व्यवहार में रहते, नौकरी करते, बाप को और चक्र को याद करो. एकांत में बैठकर विचार सागर मंथन करो. सतयुग में बहुत थोड़े मनुष्य रहते हैं. यह दुनिया ख़त्म हो जाएगी. वहाँ कैनल्स आदि की दरकार नहीं. यहाँ कितने कैनल्स खोदते, नदियाँ तो ಅನಾದಿ. ಬಾಬಾ ಹೇಳ್ತಾರೆ, ಏನೇ ಮಾಡ್ತಿದ್ರೂ ಸಹ ತಂದೆ ಮತ್ತು ಚಕ್ರವನ್ನು ನೆನಪು ಮಾಡಿರಿ. ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಿ. ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಅಲ್ಲಿ ಕೆನಾಲ್ಸ್ಗಳು ಇರೋದಿಲ್ಲ, ನದಿಗಳು ಇರ್ತವೆ, ಆದರೆ ಈ ಕಾಲುವೆಗಳು ಇರೋದಿಲ್ಲ. सतयुग में जमुना का गड्ढा होगा, सब मीठे पानी के ऊपर महल होंगे, यह बॉम्बे होंगी नहीं. ಸತ್ಯಯುಗದ ರಾಜ್ಯ ಯಮುನಾ ನದಿಯ ತೀರದಲ್ಲಿ ಇರ್ತದೆ. ಎಲ್ಲ ನಗರಗಳು ಸಿಹಿ ನದಿಯ ತೀರದಲ್ಲಿ ಇರ್ತವೆ. ಈ ಬಾಂಬೆ ಸತ್ಯಯುಗದಲ್ಲಿ ಇರೋದಿಲ್ಲ. इनको कोई नई बॉम्बे थोड़े ही कहेंगे. हर एक बच्चे को समझना है कि हम स्वर्ग के लिए राजाई स्थापन कर रहे हैं. यह नर्क रहेगा नहीं. रावणपुरी खत्म हो जाएगी, रामपुरी स्थापन हो जाएगी. ಈಗೇನು ಹೊಸ ಬಾಂಬೆ ಅಂತ ಹೇಳ್ತಾ ಇದ್ದಾರೆ, ಅದು ಹೊಸ ಬಾಂಬೆ ಅಲ್ಲ, ಅದು ಹಳೆ ಬಾಂಬೆನೇ ಆಗಿದೆ. ಯಾಕೆ ಅಂದರೆ ಪ್ರಪಂಚನೇ ಹಳೆದಾಗಿದೆ. ಈಗ ರಾವಣಪುರಿ ನಾಶ ಆಗಲಿದೆ, ರಾಮಪುರಿ ಸ್ಥಾಪನೆ ಆಗಲಿದೆ. तमो प्रधान पृथ्वी पर देवताएं पैर धर न सके. जब चेंज होगी तब पाँव धरेंगे. इसलिए लक्ष्मी को जब बुलाते हैं तो सफाई आदि करते हैं. ತಮೋ ಪ್ರಧಾನ ಪೃಥ್ವಿಯ ಮೇಲೆ ದೇವತೆಗಳು
ಪಾದ ಇಡೋದಿಲ್ಲ. ಅದಕ್ಕಾಗಿ ಲಕ್ಷ್ಮಿಯ ಆವಾಹನೆ ಮಾಡುವಾಗ ಮನೆಯ ಸ್ವಚ್ಛತೆ ಮಾಡ್ತಾರೆ. ಲಕ್ಷ್ಮಿ ಕಾ ಆವಾಹನ್ ಕರ್ತೆ, ಚಿತ್ರ ರಖತೆ, ಪರಂತು ऑक्यूपेशन का किसको पता नहीं है, इसलिए आइडल प्रतीक कहा जाता है. पत्थर की मूर्ति को भगवान कह देते. ಲಕ್ಷ್ಮಿಯ ಚಿತ್ರ ಇಡ್ತಾರೆ, ಆದರೆ ಲಕ್ಷ್ಮಿಯ ಕರ್ತವ್ಯ ಗೊತ್ತಿಲ್ಲ, ಚರಿತ್ರೆ ಗೊತ್ತಿಲ್ಲ. ಆದ್ದರಿಂದ ಅದಕ್ಕೆ ವಿಗ್ರಹಾರಾಧನೆ ಎಂದು ಹೇಳಲಾಗ್ತದೆ. ಕಲ್ಲಿನ ಮೂರ್ತಿಗಳನ್ನು ಪೂಜಿಸುವುದು ವಿಗ್ರಹ ಆರಾಧನೆ ಆಗಿದೆ. ಅಬ್ ತುಮಕೋ ಪರಮಾತ್ಮ ಬೈಠ್ ಸಮझाते हैं इन सब बातों को. ಆತ್ಮ ಕೋ ಸಮझा न सके. ಈ ಎಲ್ಲ ಮಾತುಗಳನ್ನು ಪರಮಾತ್ಮ ಕುಳಿತು ನಿಮಗೆ ತಿಳಿಸ್ತಾ ಇದ್ದಾರೆ. ಆತ್ಮರು ಆತ್ಮರಿಗೆ ಈ ಜ್ಞಾನ ಕೊಡೋದಿಲ್ಲ. ಆತ್ಮ कैसे और क्या क्या पार्ट बजाती वह तुम अभी समझा सकते हो. ತಂದೆ ಬಂದು ನಿಮಗೆ ಜ್ಞಾನ ಹೇಳಿದ ಮೇಲೆ ನೀವು ಆ ಜ್ಞಾನ ಜನರಿಗೆ ಹೇಳಬಹುದು. ಅಲ್ಲಿಯವರೆಗೆ ಮನುಷ್ಯ ಆತ್ಮರಿಗೆ ಈ ಸತ್ಯ ಜ್ಞಾನ ಕೊಡಲಿಕ್ಕೆ ಆಗೋದಿಲ್ಲ. ಬಾಬಾ ಆಕರ್ ರಿಯಲೈಸೇಷನ್ कराते. मनुष्य तो न आत्मा को न परमात्मा को जानते, तो उनको क्या कहेंगे. मनुष्य होते हुए चलन जैसे जानवर मिसले. अभी तुमको ज्ञान मिला है. सीढ़ी पर किसको समझाना बड़ा सहज है. ಮನುಷ್ಯರು ಆತ್ಮನನ್ನೂ ತಿಳ್ಕೊಂಡಿಲ್ಲ, ಪರಮಾತ್ಮನನ್ನೂ ತಿಳ್ಕೊಂಡಿಲ್ಲ. ಅಂಥ ಮನುಷ್ಯರಿಗೆ ಏನಂತ ಕರೀಬಹುದು. ಅವರು ನೋಡಲಿಕ್ಕೆ ಮನುಷ್ಯರಾಗಿ ಇದ್ದರೂ ಅವರ ವರ್ತನೆ ಪ್ರಾಣಿಗಳ ಸಮಾನ ಇದೆ. ಈಗ ನಿಮಗೆ ಈ ಜ್ಞಾನ ಸಿಕ್ಕಿದೆ. ಏಣಿಯ ಬಗ್ಗೆ ಜ್ಞಾನ ಕೊಡುವುದು, ಏಣಿಯ ಚಿತ್ರದ ಮೂಲಕ ಜ್ಞಾನ ಹೇಳುವುದು ಬಹಳ ಸಹಜ ಇದೆ. भारतवासी समझते हैं कि हम देवता धर्म वाले हैं. यह सब बातें धारण करनी होती है, तब विचार सागर मंथन होगा. धारणा नहीं तो विचार सागर मंथन हो न सके. ತಂದೆ ಹೇಳಿದ ಜ್ಞಾನ ನೀವು ಧಾರಣೆ ಮಾಡಿಕೊಂಡ್ರೆ ಮಾತ್ರ ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಧಾರಣೆ ಇಲ್ಲ ಅಂದರೆ ವಿಚಾರ ಸಾಗರ ಮಂಥನ ಮಾಡಲಿಕ್ಕೂ ಆಗೋದಿಲ್ಲ. ಸುನಾ और धंधे में लग जाते. विचार सागर मंथन करने का टाइम ही नहीं. तुम बच्चों को रोज़ पढ़ना है, उस पर विचार सागर मंथन करना है. मुरली तो कहाँ भी मिल सकती. ಬಾಬನ ಮಕ್ಕಳು ಮುರಳಿ ಕೇಳ್ತಾರೆ, ಹೊರಗೆ ಹೋಗಿ ತಮ್ಮ ಉದ್ಯೋಗದಲ್ಲಿ ತೊಡಗಿಬಿಡ್ತಾರೆ. ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಸಮಯನೇ ಕೊಡೋದಿಲ್ಲ. ಆದರೆ ಆ ಥರ ಮಾಡಬಾರದು. ಪ್ರತಿದಿನ ಮುರಳಿಯನ್ನು ಕೇಳಿ ಸ್ವಲ್ಪ ಸಮಯ ಆದರೂ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ಮುರಳಿ ನೀವು ಎಲ್ಲಿದ್ರೂ ಸಿಗುತ್ತೆ. ವಿಶಾಲ ಬುದ್ಧಿ ಹೋನೆ ಸೆ पॉइंट को समझ लेते. बाबा रोज़ समझाते हैं. किसको समझाने के लिए पॉइंट्स तो बहुत है. गंगा पर जाकर समझा सकते हो. सर्व का सद्गति दाता बाबा है या पानी की गंगा. ಗಂಗಾ ನದಿಯ ತೀರದಲ್ಲಿ ಇರುವಂಥವರಿಗೆ ನೀವು ಹೋಗಿ ಜ್ಞಾನ ತಿಳಿಸಬಹುದು.
ಪ್ರಶ್ನೆ ಕೇಳಬೇಕು, ಸದ್ಗತಿ ದಾತ ಪರಮಾತ್ಮ ಆಗಿದ್ದಾನೆಯೋ ಅಥವಾ ಗಂಗಾ ನದಿ ಆಗಿದೆ? तुम क्यों मुफ्त में पैसा बर्बाद करते हो? अगर गंगा स्नान से पावन बन सकते हैं तो गंगा पर बैठ जाओ, बाहर निकलते ही क्यों? ಆ ಜನರಿಗೆ ನೀವು ಕೇಳಿರಿ, ಪ್ರತಿ ಸಲ ಬಂದು ಹೋಗುವುದಕ್ಕೆ ನೀವು ಯಾಕೆ ಹಣ ಖರ್ಚು ಮಾಡ್ತೀರಿ? ಗಂಗಾ ನದಿಯಿಂದಲೇ ಪಾವನ ಆಗೋದಾಗಿದ್ದರೆ ನೀವು ಅಲ್ಲೇ ಕೂತ್ಕೊಳ್ಬೇಕು. ಆ ನದಿಯನ್ನು ಬಿಟ್ಟು ಹೊರಗೆ ಯಾಕೆ ಬರ್ತೀರಿ? ಬಾಪ್ ಕಹತೆ, ಶ್ವಾಸೋಶ್ವಾಸ್ ಮುझे ಯಾದ್ ಕರೋ, ಯಹಿ ಯೋಗ ಅಗ್ನಿ, ಯೋಗ ಅರ್ಥಾತ್ ಯಾದ್. ಅವರಿಗೆ ತಿಳಿಸಿ, ಜ್ಞಾನಗಂಗೆಯಲ್ಲಿ ಮುಳುಗುವುದರಿಂದ ಆತ್ಮ ಪಾವನ ಆಗ್ತದೆ. ಜ್ಞಾನದಾತ ತಂದೆಗೆ ಶ್ವಾಸದಲ್ಲಿ ನೆನಪು ಮಾಡುವುದರಿಂದ ಆತ್ಮದ ಪಾಪಗಳು ಭಸ್ಮ ಆಗ್ತವೆ. ಪರಮಾತ್ಮನ ನೆನಪೇ ಯೋಗ ಆಗಿದೆ. ಆ ಯೋಗ ಅಗ್ನಿಯ ಕೆಲಸ ಮಾಡ್ತದೆ. समझानी तो बहुत है, परंतु सतो प्रधान बुद्धि झट समझ जाते हैं. कोई रजो कोई तमो बुद्धि भी है. यहाँ क्लास में नंबरवार नहीं बिठाया जाता, नहीं तो हार्ट फेल हो जाए. ಬಾಬಾ ಸೇವೆಯ ಉಪಾಯಗಳನ್ನು ತಿಳಿಸಿಕೊಡ್ತಾರೆ. ಆದರೆ ಸತೋಪ್ರಧಾನ ಬುದ್ಧಿಯವರು ಅದನ್ನು ಅರ್ಥ ಮಾಡಿಕೊಳ್ತಾರೆ. ರಜೋ ತಮೋ ಬುದ್ಧಿಯವರಿಗೆ ಅರ್ಥ ಆಗೋದಿಲ್ಲ. ಬಾಬನ ಮಕ್ಕಳಲ್ಲಿ ನಂಬರ್ವಾರ್ ಮಕ್ಕಳಿದ್ದಾರೆ. ಆದರೆ ಆ ಥರ ನಂಬರ್ವಾರ್ ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಆ ಥರ ಏನಾದರೂ ಕೂಡಿಸಿಬಿಟ್ಟರೆ ಹಾರ್ಟ್ ಫೇಲ್ ಆಗಿಬಿಡ್ತಾರೆ. ड्रामा प्लान अनुसार पूरी राजधानी स्थापन हो रही. फिर सतयुग में बाप थोड़े ही पढ़ाएगा. ನಾಟಕದ ಅನುಸಾರವಾಗಿ ರಾಜಧಾನಿಯ ಸ್ಥಾಪನೆ ಆಗ್ತಾ ಇದೆ. ರಾಜಧಾನಿಯಲ್ಲಿ ಎಲ್ಲ ವರ್ಗದವರೂ ಬೇಕು. ಬಾಬಾ ಓದಿಸುವುದು ಸಂಗಮ ಯುಗದಲ್ಲಿ ಮಾತ್ರ ವಿನಃ ಸತ್ಯಯುಗದಲ್ಲಿ ಅಲ್ಲ. बाप की पढ़ाई का एक ही समय फिर भक्ति मार्ग में झूठी बातें बताते. वंडर तो यह है जो पूरे 84 जन्म लेते उनका नाम गीता पर डाल दिया है, और जो पुनर्जन्म रहित है उनका नाम गुम कर दिया है, तो 100% झूठ हो गया ना. ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ಬಂದು ಓದಿಸ್ತಾನೆ, ಸತ್ಯ ಜ್ಞಾನ ಕೊಡ್ತಾನೆ. ಆದರೆ ಭಕ್ತಿ ಮಾರ್ಗದಲ್ಲಿ ಎಲ್ಲವೂ ಸುಳ್ಳಾಗಿದೆ. ಈ ಜ್ಞಾನ ಕೊನೆಗೆ ಲೋಪವಾಗಿ ಬಿಡ್ತದೆ. ಭಕ್ತಿ ಮಾರ್ಗದಲ್ಲಿ ಸುಳ್ಳು ಮಾತುಗಳನ್ನು ಹೇಳ್ತಾ ಬರ್ತಾರೆ, ಬರಿತಾ ಬರ್ತಾರೆ. ಯಾವ ಕೃಷ್ಣ 84 ಜನ್ಮಗಳಲ್ಲಿ ಬರ್ತಾನೆಯೋ ಅವನ ಹೆಸರನ್ನು ಭಗವದ್ಗೀತೆಯಲ್ಲಿ ಸೇರಿಸಿದ್ದಾರೆ. ಮತ್ತು ಯಾರು ಪುನರ್ಜನ್ಮ ರಹಿತ ಆಗಿರುವಂತಹ ಪರಮಾತ್ಮ ಇದ್ದಾನೋ ಅವನ ಹೆಸರನ್ನೇ ಹಾರಿಸಿಬಿಟ್ಟಿದ್ದಾರೆ. ಇದು 100ಕ್ಕೆ 100ರಷ್ಟು ಸುಳ್ಳಾಗಿದೆ. बच्चों को बहुतों का कल्याण करना है. यह सब कुछ है तुम्हारा गुप्त. यहाँ तुम ब्रह्मा कुमार कुमारियाँ अपने लिए स्वर्ग की सूर्यवंशी चंद्रवंशी राजधानी स्थापन कर रहे. यह भी किसकी बुद्धि में नहीं आएगा. तुम्हारे में भी भूल जाते तो दूसरे फिर क्या जानेंगे. तुम यह नहीं भूलो तो सदैव खुशी में रहो. भूलने से ही गुटखा खाते. ಮಕ್ಕಳು ಬಹಳ ಜನರ ಕಲ್ಯಾಣ ಮಾಡಬೇಕು.
ನಿಮ್ಮ ಜ್ಞಾನ ಗುಪ್ತವಾಗಿದೆ. ನೀವೇ ಬ್ರಹ್ಮ ಕುಮಾರಿಯರು. ಸತ್ಯಯುಗದ ಸೂರ್ಯವಂಶಿ, ನಂತರ ಚಂದ್ರವಂಶಿ ರಾಜಧಾನಿಯ ಸ್ಥಾಪನೆ ಮಾಡ್ತಿದ್ದೀರಿ ಎಂಬ ವಿಚಾರ ನೀವೇ ಮರೀತೀರಂದರೆ ಜನರಿಗೆ ಹೇಗೆ ನೆನಪುಳಿತದೆ? ಅವರು ಹೇಗೆ ತಿಳ್ಕೊತಾರೆ? ನೀವು ಇದನ್ನು ಮರಿಬಾರದು. ಆಗ ನಿಮ್ಮಲ್ಲಿ ಸದಾ ಖುಷಿ ಇರ್ತದೆ. ಮರೆಯೋದ್ರಿಂದ ದುಃಖಿ ಆಗ್ತೀರಿ. अच्छा, मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. हड्डी सुख का अनुभव करने के लिए बाप जो पढ़ाते हैं उसे बुद्धि में धारण करना है. विचार सागर मंथन करना है. ಅಪಾರ ಸುಖದ ಅನುಭವ ಮಾಡುವುದಕ್ಕಾಗಿ ತಂದೆ ಏನನ್ನು ಓದಿಸ್ತಾ ಇದ್ದಾರೆ ಅದನ್ನು ಬುದ್ಧಿಯಲ್ಲಿ ಧಾರಣೆ ಮಾಡ್ಕೋಬೇಕು. ವಿಚಾರ ಸಾಗರ ಮಂಥನ ಮಾಡಬೇಕು. ಎರಡನೇದು, ಇಸ್ ಕಬ್ರಿಸ್ತಾನ್ ಕೋ ದೇಖ್ತೆ ಭಿ ನಹೀ ದೇಖನಾ ಹೈ. ಹಿಯರ್ ನೋ ಇವಿಲ್, ಸಿ ನೋ ಇವಿಲ್. ನೈ ದುನಿಯಾ ಕೆ ಲಾಯಕ್ ಬನ್ನ ಹೈ. ಈ ಕಬ್ರಿಸ್ತಾನ ಅಂದರೆ ಸ್ಮಶಾನವನ್ನು ನೋಡ್ತಿದ್ದರೂ ನೋಡದಂತಿರಬೇಕು, ಕೇಳಿದರೋ ಕೇಳದಂತಿರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ. ಹೊಸ ಪ್ರಪಂಚಕ್ಕೆ ಲಾಯಕ ಆಗ್ರಿ. वरदान. कंबाइंड रूप की सेवा द्वारा आत्माओं को समीप संबंध में लाने वाले कंबाइंड रूपधारी बनो. ಸಂಯುಕ್ತ ರೂಪದ ಸೇವೆಯಿಂದ ಆತ್ಮರಿಗೆ ಸಮೀಪ ಸಂಬಂಧದಲ್ಲಿ ತರುವಂಥ, ಪರಮಾತ್ಮನ ಸಮೀಪ ಸಂಬಂಧದಲ್ಲಿ ತರುವಂತಹ ಶಿವಶಕ್ತಿ संयुक्त रूपधारी आगिरी. सिर्फ आवाज़ द्वारा सेवा करने से प्रजा बनती जा रही है. आवाज़ से परिस्थिति में स्थित हो, फिर आवाज़ में आओ, अव्यक्त स्थिति और फिर आवाज़. ऐसे कंबाइंड रूप की सेवा वारिस बनाएगी. ಶಬ್ದದಿಂದ ಸೇವೆ ಮಾಡುವುದರಿಂದ ಪ್ರಜೆಗಳನ್ನು ತಯಾರು ಮಾಡ್ತೀರಿ. ಶಬ್ದದಿಂದ ಸೇವೆ ಮಾಡುವುದರ ಜೊತೆಗೆ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ಸೇವೆ ಮಾಡಿದರೆ ವಾರಸುದಾರರನ್ನು ತಯಾರು ಮಾಡಬಹುದು. ವಾರಸುದಾರ ಮಕ್ಕಳು ಆಗ ತಯಾರಾಗ್ತಾರೆ. ಆವಾಜ್ ದ್ವಾರ ಪ್ರಭಾವಿತ ಹುಯಿ ಆತ್ಮಾಯಿ अनेक आवाज़ सुनने से आवागमन में आ जाती है. लेकिन कंबाइंड रूपधारी बन कंबाइंड रूप की सेवा करो तो उस पर किसी रूप का प्रभाव पड़ नहीं सकता. ಶಬ್ದದಿಂದ ಪ್ರಭಾವಿತ ಆಗುವಂಥ ಆತ್ಮರು ಬರುವ ಮತ್ತು ಹೋಗುವುದರ ಚಕ್ರದಲ್ಲಿ ಬರ್ತಾರೆ. ಸ್ವಲ್ಪ ಸಮಯ ಬರ್ತಾರೆ ಜ್ಞಾನಕ್ಕೆ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಆದರೆ ನೀವು ಶಿವಶಕ್ತಿ ಸಂಯುಕ್ತ ರೂಪಧಾರಿಯಾಗಿ ಶಬ್ದ ಮತ್ತು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ಸೇವೆ ಮಾಡಿದರೆ ಅವರ ಮೇಲೆ ಯಾವ ಪ್ರಭಾವವೂ ಕೆಲಸ ಮಾಡೋದಿಲ್ಲ. ಮಾಯೆಯ ಪ್ರಭಾವ ಅವರ ಮೇಲೆ ಬೀಳೋದಿಲ್ಲ. श्लोगन. साधनों में बेहद के वैराग्य वृत्ति की साधना मर्ज होने न दो.
ಸಾಧನಗಳಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆ ಮರ್ಜ ಆಗಲಿಕ್ಕೆ ಕೊಡಬೇಡಿ. ಸಾಧನಗಳಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆ ಮರ್ಜ ಆಗಬಾರದು. ಓಂ ಶಾಂತಿ.